ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಗನ್ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆಗೆ ಕಾರಣರಾದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಬ್ರೂಸ್ಪೇಟೆ ಪೊಲೀಸರಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಹೊಸ ವರ್ಷದ ರಾತ್ರಿ ನಡೆದಂತಹ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬ್ರೂಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನ. ಸುಮಾರು 10 ಜನ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಹಿನ್ನೆಲೆ ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಲಾಗ್ತಾ ಇದೆ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿದಿದೆ. A6 ಕಾರ್ತಿಕ್, A7 ಮುಕ್ಕಣ್ಣ, A8 ಇನಾಯತುಲ್ಲಾ, A9 ರಾಜು, ಮುಸ್ತಫಾ, ಶ್ರೀಕಾಂತ್, ಮೊಹಮ್ಮದ್ ರಸೂಲ್, ಬಾಬು, ವೆಂಕಟೇಶ್, ಮಾಬಾಷಾಗೆ ಮೆಡಿಕಲ್ ಟೆಸ್ಟ್ಗಳು ಮುಗಿದಿದೆ. ಆ ಮೆಡಿಕಲ್ ಟೆಸ್ಟ್ ಮಾಡುವಂಥ ಪ್ರೊಸೀಜರ್ ಏನಿದೆ ಅದು ಮುಗಿದಿದೆ. ಕೇಸ್ನಲ್ಲಿ ಇಲ್ಲಿವರೆಗೂ ಒಟ್ಟು 20 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. 11 ಬಿಜೆಪಿ ಕಾರ್ಯಕರ್ತರು, 9 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಆಮೇಲೆ ಬಿಜೆಪಿ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರು ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆಮೇಲೆ ವಶಕ್ಕೆ ಪಡೆದಾದ ನಂತರದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಲ್ಲ, ಹಾಗಾಗಿ ಈ ಮೆಡಿಕಲ್ ಟೆಸ್ಟ್ ಮಾಡುವಂಥ ಪ್ರೊಸೀಜರ್ ಮುಗಿದಿದೆ. 10 ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟು ಅಲ್ಲಿಗೆ 20 ಮಂದಿ. ಅದರಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ, ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ. ಆಮೇಲೆ ಈ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಫೈರಿಂಗ್ ಕೇಸ್ ಏನಿದೆ ಅದು ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಆರಂಭದಲ್ಲಿ ಮಿಸ್ ಫೈರಿಂಗ್ ಆಗಿತ್ತು, ಬೇಕಂತ ನಡೆದಿದ್ದಲ್ಲ ಅಂತ. ಬಟ್ ಅದಾದಮೇಲೆ ಈಗ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇರೋದು ಬೇಕಂತಲೇ ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡು ಪೂರ್ವ ನಿಯೋಜಿತ ಕೃತ್ಯ ಇದು ಎಸಗಿರೋದು. ಯಾಕಂತಂದರೆ ಆ ಪೆಟ್ರೋಲ್ ಬಾಂಬ್ಗಳನ್ನು ತಂದಿದ್ದು, ಕಲ್ಲುಗಳನ್ನು ತಂದಿದ್ದು, ಅಂದರೆ ಮುಂಚೆನೇ ಇದೇ ಥರ ಅಟ್ಯಾಕ್ ಮಾಡಬೇಕು, ಇದೇ ಥರದೊಂದು ಗಲಾಟೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಹಾಗಾಗಿ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಏನಿದ್ದಾನೆ, ಆತನ ಗನ್ಮ್ಯಾನು ಫೈರ್ ಮಾಡಿದ್ದು ಆ ಬುಲೆಟ್ನಿಂದಲೇ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಮೃತಪಟ್ಟಿದ್ದು ಅದು ಕೂಡ ಈಗ FSLನಲ್ಲಿ ದೃಢಪಟ್ಟಿದೆ. ಮತ್ತೊಂದು ಕಡೆ ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಈಗ ಈ ಒಂದು ಗಲಭೆಗೆ ಯಾರೆಲ್ಲ ಕಾರಣಕರ್ತರಿದ್ದಾರೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ಮತ್ತೊಂದು ಕಡೆ ಅವರಿಗೆ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸಿದ್ದಾರೆ. ನಂತರ ಈಗ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗ್ತಾ ಇದೆ. ಇನ್ನು ಬಂಧಿತ ಬಿಜೆಪಿ ಕಾರ್ಯಕರ್ತರು ಯಾರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಲ್ಲಿಕಾರ್ಜುನ್, ಬಳ್ಳಾರಿಯಲ್ಲಿ ನಡೆದಂಥ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ 20 ಮಂದಿಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಮೆಡಿಕಲ್ ಟೆಸ್ಟ್ ಎಲ್ಲ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಸಿಗ್ತಾ ಇದೆ ಮಲ್ಲಿಕಾರ್ಜುನ್? ಪ್ರಭು, ಏನು ಅಂತಂದ್ರೆ ಬಳ್ಳಾರಿ ಆಗಿರ್ತಕ್ಕಂಥ ಒಂದು ಗಲಭೆ ವಿಚಾರ ಸಂಬಂಧಪಟ್ಟ ಮತ್ತೊಂದು ಏನು ಬ್ಯಾನರ್ ಗಲಾಟೆ ವಿಚಾರ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡಿರ್ತಕ್ಕಂಥದ್ದು. ಇದೊಂದು ಈ ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಸೇರಿದಂತೆ 3 ಕೂಡ ಬಂದಿರ್ತಕ್ಕಂಥದ್ದು ಬ್ರೂಸ್ಪೇಟೆ ಪೊಲೀಸರು. ಅದಾದ ನಂತರದಲ್ಲಿ ಕೂಡ ಈಗ 20 ಜನ ಆರೋಪಿಗಳು ಕೂಡ ಈಗಾಗಲೇ ಬಂದಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಆಗಿದೆ. ಮೆಡಿಕಲ್ ಟೆಸ್ಟ್ ಆದ ನಂತರದಲ್ಲಿ ಅವ್ರನ್ನ ನ್ಯಾಯಾಂಗ ಏನು ನ್ಯಾಯಾಲಯಕ್ಕೆ ಕೂಡ ಒಂದು ಹಾಜರುಪಡಿಸುವಂತ ಒಂದು ಕೆಲಸ ಕೂಡ ಏನಿರ್ತಕ್ಕಂಥದ್ದು. ಅದನ್ನು ಪ್ರಮುಖವಾಗಿ A6 ಆರೋಪಿಯಾಗಿ ಕಾರ್ತಿಕ್, A7 ಆರೋಪಿಯಾಗಿ ಮುಕ್ಕಣ್ಣ, A8 ಆರೋಪಿಯಾಗಿ ಇನಾಯತುಲ್ಲಾ, A9 ಆರೋಪಿಯಾಗಿ ರಾಜು, ಮುಸ್ತಫಾ, ಶ್ರೀಕಾಂತ್, ಮೊಹಮ್ಮದ್ ರಸೂಲ್, ಬಾಬು, ವೆಂಕಟೇಶ್ ಮತ್ತು ಮಾಬೂಷ್ ಅಂದ್ರೆ ಇಷ್ಟು ಜನ ಆರೋಪಿಗಳು ಕೂಡ ಏನು ಈಗಾಗಲೇ ಒಂದು ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗಾಗಲೇ ಕಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಬಳ್ಳಾರಿ ರೆಡ್ಡಿ ಅವರ ಒಂದು ಮನೆ ಮೇಲೆ ಆಗಿರ್ತಕ್ಕಂಥ ಒಂದು ದಾಳಿ, ಅದ್ರ ಜೊತೆಗೆ ಕೆಲ ಆರೋಪಿಗಳು ಕೂಡ ಪೆಟ್ರೋಲ್ ಬಾಂಬ್ ಹಾಕ್ಲಿಕ್ಕೂ ಕೂಡ ಒಂದು ಯತ್ನ ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತಹ ದಾಖಲೆ ಕೂಡ ಬ್ರೂಸ್ಪೇಟೆ ಪೊಲೀಸರು ಕೂಡ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಈಗಾಗಲೇ ಕೆಲವು ಆರೋಪಿಗಳು ಕೂಡ ಈಗಾಗಲೇ ಮೆಡಿಕಲ್ ಟೆಸ್ಟ್ ಮಾಡಿಸಿ ನಂತರದಲ್ಲಿ ಇವ್ರನ್ನ ನ್ಯಾಯಾಂಗಕ್ಕೆ ಒಂದು ಹಾಜರುಪಡಿಸುವಂತ ಕೆಲಸ ಕೂಡ ಈಗ ನಡೀತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.